ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ಟೊಮೊಟೊ ದುನಿಯಾ ಕಾಸ್ಟ್ಲಿ ಟೊಮೊಟೊ ಎಲ್ಲ ನನ್ನ ಅಂಬಾವಿ ಮೇಲೆ ಹಾಕ್ಕೊಂಡು ಮನೆ ಕಡೆ ಹೊರಟೆ. ಸೊ ಫೈನಲಿ ನನ್ನ ತಮ್ಮಗೆ ಜಾಬ್ ಆಯಿತು. ಸೊ ನಾವು ಪುವದಮ್ಮ ಟೆಂಪಲ್ಗೆ ಹೊರಟ್ವಿ. ಫಸ್ಟ್ಗೆ ನಾಗಮ್ಮನ ದರ್ಶನ, ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿಕೊಂಡು, ಅದಾದಮೇಲೆ ನಾನ್ ವೆಜ್ ಎಡೆ ಎಲ್ಲ ಕೊಟ್ಟು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಜೊತೆಗೆ ಊಟ ಮಾಡಿದ್ವಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾಳೆ ಸಂಡೇ ಇದೆ ಅಲ್ಲ, ಪುವದಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಪಾಪು ಆಗಲಿ ಅಂತ ಹೇಳಿಬಿಟ್ಟು ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಅರಸ್ಕೊಂಡಿದ್ದೆ. ಕರಿಮಾರಮ್ಮ ಟೆಂಪಲ್ದು ಲಾಸ್ಟ್ ವೀಕ್ ಅರ್ಕೆನ ತೀರಿಸಿದ್ವಿ. ಫಸ್ಟ್ ಅರ್ಕೆ ಕಂಪ್ಲೀಟ್ ಆಯಿತು ಆ್ಯಂಡ್ ಸೆಕೆಂಡ್ ಅರ್ಕೆ ಬಂದುಬಿಟ್ಟು ಸೇಮ್ ಪುವದಮ್ಮ ದೇವಿ. ನಾನು ನಮ್ಮಮ್ಮ ತುಂಬ ನಂಬೋ ಅಂಥ ದೇವರು ಆ್ಯಂಡ್ ನಾವು ಇಲ್ಲಿ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಒಂದು ಕಡೆಯಿಂದ ಪುವದಮ್ಮನೇ ಕಾರಣ ಅಂತ ಹೇಳ್ಬೋದು. ನಮ್ಮ ಮನೆ ದೇವರು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಪುವದಮ್ಮ ತಾಯಿಗೂ ಕೂಡ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ನಾಳೆ ಸಂಡೇ ಇರೋದ್ರಿಂದ ನಮ್ಮ ಮನೆಯವ್ರಿಗೂ ರಜಾ ಇದೆ. ಹಾಗಾಗಿ ಹೋಗಿ ಪುವದಮ್ಮ ಟೆಂಪಲ್ಗೆ ಮಡ್ಲಕ್ಕಿ ಕೊಡೋಣ. ಅದ್ರ ಜೊತೆಗೆ ಯಾವುದೂ ಅರ್ಕೆ ಇಲ್ಲ, ಆದ್ರೂ ಹೋಗ್ತಾ ಇದ್ದೀವಲ್ಲ ಫ್ಯಾಮಿಲಿ ಎಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಅರ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಆಟೋದಲ್ಲಿ ಸಿಟಿಗೆ ಓಡಾಡೋದೆಲ್ಲ ಸಿಕ್ಕಾಬಟ್ಟೆ ಕಷ್ಟ. ಅದಕ್ಕೋಸ್ಕರ ಸ್ಕೂಟಿ ಇದೆ ಅಲ್ವಾ, ನನ್ನ ತಮ್ಮನ್ನ ಫೈನಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ತಮ್ಮಂಗೆ ಜಾಬ್ ಆಯಿತು. ಜಾಬ್ಗೆ ಹೋಗ್ತಾ ಇದ್ದಾನೆ. ತುಂಬ ಖುಷಿ, ತುಂಬ ಕಷ್ಟಪಟ್ಟು ಸರ್ಕಸ್ ಮಾಡಿ ಫೈನಲಿ ಒಂದು ಜಾಬ್ನ ಗಿಟ್ಟಿಸ್ಕೊಂಡ್ವಿ. ಒಳ್ಳೆ ಜಾಬ್ ಬಂದುಬಿಟ್ಟು ವಿಶಾಲ್ ಮೆಗಾ ಮಾರ್ಟ್ ಅಂತ ಹೇಳಿಬಿಟ್ಟು ತನ್ವಿ ತ್ರಿಷಾ ಚೌಟ್ರಿ ಬರುತ್ತಲ್ಲ ಅಲ್ಲಿದೆ. ಸೊ ಅಲ್ಲಿ ಜಾಬ್ ಆಗಿದೆ ನನ್ನ ತಮ್ಮಂಗೆ, ಹೋಗ್ತಾ ಇದ್ದಾನೆ. ಸೊ ಹಂಗಾಗಿ ಅವನನ್ನು ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಸ್ಕೂಟಿ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಅದೆಲ್ಲ ತೊಗೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಒಂಥರ ಖುಷಿ ಆಗುತ್ತೆ ನನ್ನ ತಮ್ಮ ಕೆಲಸಕ್ಕೆ ಸೇರ್ಕೊಂಡಿರೋದು. ತುಂಬ ಟಿಪ್ ಟಾಪಾಗಿ ರೆಡಿಯಾಗಿ ಹೋದ. ಸೊ ಫೈನಲಿ ಅವನನ್ನು ಅವ್ನ ಕೆಲಸದ ಹತ್ರ ಡ್ರಾಪ್ ಮಾಡಿದೆ. ನನ್ನ ತಮ್ಮ ಕೆಲಸ ಮಾಡೋ ಜಾಗ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಒಳ್ಳೆ ಕೆಲಸ ಸಿಕ್ಕಿದೆ ಅವನಿಗೆ. ಆಲ್ ದಿ ಬೆಸ್ಟ್. ಡ್ರಾಪ್ ಮಾಡಿ ಮಾರ್ಕೆಟಿಗೆ ಬಂದೆ ನಾನು. ಸೊ ನಮ್ಮ ಮಾರ್ಕೆಟ್ ನೋಡ್ತಾ ಇರ್ಬೋದು, ಇದು ಸ್ವೆಟರ್ಸು ಎಲ್ಲ ಸಿಗುತ್ತೆ. ಒಂದು ಝೋನ್ ಅಂತ ಬರುತ್ತಲ್ಲ ಆ ಥರ, ಅಲ್ಲಿ ವಾಕ್ ಮಾಡಿಕೊಂಡು ಟೊಮೊಟೊ ಅಂತೂ ವೇಟ್ ಕೇಳೋಕ್ಕಾಗಲ್ಲ. ಸೊ ಎಲ್ಲನೂ ತೊಗೊಂಡೆ, ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಅಡಿಕೆ ತಟ್ಟೆಗಳಾಗಿರ್ಬೋದು ಆ್ಯಂಡ್ ಲೋಟ ಪ್ರತಿಯೊಂದೂ ಅಕ್ಕಿ ಏನೆಲ್ಲ ಬೇಕು ಎಲ್ಲ ತೊಗೊಂಡು ನಾನು ಅಂಬಾವಿ ಮೇಲೆ ಇಟ್ಕೊಂಡು ಬಂದೆ. ಫುಲ್ಲು ಸುಸ್ತಾಗೋಯಿತು. ಒಬ್ಬಳೇ ಹೋಗಿ ಏನೇನು ಬೇಕೋ ಅಡುಗೆ ಪದಾರ್ಥಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕಾಗಿರ್ಬೋದು ಪ್ರತಿಯೊಂದೂ ಒಬ್ಬಳೇ ತೊಗೊಬಂದೆ. ಹಾಗಾಗಿ ಫುಲ್ಲು ಸುಸ್ತಾಗೋಯಿತು. ನಮ್ಮನೆಯವ್ರಿಗೆ ಗೊತ್ತಲ್ಲ, ಟೈಮಿಂಗ್ಸ್ ಇಲ್ಲ. ಅವರು ಒಂದು 6:30-7 ಗಂಟೆಗೆ ಬರ್ತೀನಿ ಅಂದರೆ ಅವ್ರು ಬರೋದೇ 8:30-9 ಗಂಟೆ. ಸೊ ಅಷ್ಟೊತ್ತಲ್ಲಿ ಹೋಗಿ ಏನೂ ತರೋಕ್ಕಾಗಲ್ಲ. ಹಾಗಾಗಿ ನಾನು ಒಬ್ಬಳೇ ಹೋಗಿ ಎಲ್ಲ ತೊಗೊಬಂದೆ. ಒಂಥರ ಉಚಿತವ ಆಗೋಗ್ಬಿಟ್ಟಿದ್ದೆ ಎಲ್ಲ ಲಗೇಜ್ ಎತ್ಕೊಬರೋದಿಗೆ. ಸೊ ಎಲ್ಲನೂ ಎತ್ಕೊಬಂದು ಇಲ್ಲಿ ಜೋಡಿಸಿದ್ದೀನಿ. ದೇವಸ್ಥಾನಕ್ಕೆ ಅಂದರೆ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದು ಸಪ್ರೇಟು ಆ್ಯಂಡ್ ಮಡ್ಲಕ್ಕಿ ಕೊಡೋಕ್ಕೆ ಏನೇನು ಬೇಕು ಸಪ್ರೇಟ್ ಎಲ್ಲ ಜೋಡಿಸ್ಕೊಳ್ಳೋಣ. ಬಟ್ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಹೋಗಿದ್ನಲ್ಲ, ಮೊಬೈಲ್ ಚಾರ್ಜ್ ನೋಡ್ಕೊಂಡಿಲ್ಲ. ಚಾರ್ಜ್ ಕಂಪ್ಲೀಟ್ ಖಾಲಿಯಾಗಿದೆ. ಮೊಬೈಲ್ ಚಾರ್ಜ್ಗೆ ಹಾಕಿರ್ತೀನಿ. ಸೊ ಲಾಸ್ಟ್ ಟೈಮ್ ಹೇಗೆ ಜೋಡಿಸ್ಕೊಂಡೆ ಅದೇ ರೀತಿ ಈ ಸಲನೂ ಜೋಡಿಸ್ಕೊತೀನಿ. ಹಾಗಾಗಿ ಮತ್ತೆ ಏನು ತೋರ್ಸೋಕ್ಕೋಗಲ್ಲ. ಮತ್ತು ಬೆಳಗ್ಗೆ 4:00 ಎದ್ವಿ. ಬೇಗ ಹೋಗೋಣ ಒಂದು 6 ಗಂಟೆ ಅಷ್ಟರೊಳಗೆ ಅಂತ. ಬಟ್ ಹೆಣ್ಮಕ್ಳು ಅಂದರೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಮೊಸರನ್ನ ಕಲಿಸ್ಕೊಳ್ಳೋದು, ಖಾರ ರುಬ್ಕೊಳ್ಳೋದು ಎಲ್ಲ ಆಲ್ರೆಡಿ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೂ ಸ್ವಲ್ಪ ಕೆಲಸ ಇತ್ತು. ಸೊ ಫೈನಲಿ ಟೈಮ್ ಇವಾಗ 7 ಗಂಟೆಗೆ ಬಿಡ್ತಾ ಇದ್ದೀವಿ. ಹೋಗೋಣ ಬನ್ನಿ. ಫೈನಲಿ ಇವತ್ತು ನಮ್ಮದು ಪಾಪುದು ಸೆಕೆಂಡ್ ಹಾಫ್ಗೆ ತೀರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಲೈಕ್ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು, ಪುವದಮ್ಮ ದೇವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಯಾಕೋ ನನ್ನ ಮಗಳು ಸಿಕ್ಕಾಬಟ್ಟೆ ರಚ್ಚೆ ಮಾಡಿದ್ವು, ಅಂದರೆ ಹತ್ತು. ಯಾಕೆ ಅಂದರೆ ಬೆಳಗ್ಗೆ ಬೇಗ ಎಬ್ಬಿಸಿಬಿಟ್ವಲ್ವಾ, ಅದಕ್ಕೋಸ್ಕರ. ಲೆಟ್ಸ್ ಗೋ. ಮನ್ಮಥ ಸ್ಮೈಲ್. ನಮ್ಮಮ್ಮ ಹಿಂದೆ ಆರಾಮಾಗಿ ಕೂತಿದ್ದೇವೆ. ನಮ್ಮಮ್ಮ ಎಲ್ಲಿಗೆ ಹೋಗ್ತೀನಿ ಅಂದರೂ ಬರಲ್ಲ, ಇಲ್ಲಪ್ಪ ನನಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತವೆ. ಬಟ್ ಪುವದಮ್ಮ ದೇವಸ್ಥಾನಕ್ಕೆ ಅಂದರೆ ಮಾತ್ರ ಎಷ್ಟೇ ನೋವಿದ್ರು ಏನೇ ಇದ್ರೂ ಪಟ್ಟನಂಗೆ ರೆಡಿ ಆಗ್ಬಿಟ್ಟು ಬರ್ತವೆ. ಯಾಕೆಂದರೆ ನಮ್ಮ ಅಮ್ಮಂಗೂ ಕೂಡ ತುಂಬ ಇಷ್ಟ ಆ ದೇವರು. ನಾವು ಮುಂದೆ ಬಂದಿರೋದೇ ಆ ತಾಯಿನ ನೋವಿನಿಂದ ಕಣವ.
ಎಲ್ಲ ಪುದ್ದಮ್ಮ ಟೆಂಪಲ್ ರೋಡ್ಗೆ ಹೋಗಬೇಕು ಅಂದರೆ ಕಾಡ್ ರೋಡ್ ಥರ ಇತ್ತು. ಬಟ್ ಇವಾಗ ತುಂಬ ಮನೆಗಳಾಗಿದೆ ಆ್ಯಂಡ್ ಏನೇನೋ ಬೆಳೆಗಳಿದೆ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಸಿಕ್ಕಾಬಟ್ಟೆ ಚೌಟ್ರಿಗಳು ಸಿಗುತ್ತೆ, ನಾನ್ ವೆಜ್ ಚೌಟ್ರಿಗಳು, ಈ ಬರ್ಡೇ ಬಿಗ್ ಊಟ ಎಲ್ಲ ಮಾಡೋದಕ್ಕೆ. ಸೊ ಎಲ್ಲ ನೋಡಿಕೊಂಡು ಫಸ್ಟು ಪುದ್ದಮ್ಮಗೆ ಹೋದಾಗ ನಾವು ನಾಗಮ್ಮ ಟೆಂಪಲ್ಗೆ ಹೋಗ್ತೀವಿ. ಯಾಕೆಂದರೆ ನಾಗಮ್ಮ ಪ್ಯೂರ್ ವೆಜ್ಜು, ಹಾಗಾಗಿ ನಾಗಮ್ಮನ ದರ್ಶನ ಮಾಡಿಕೊಂಡು ಅದಾದಮೇಲೆ ಪುದ್ದಮ್ಮ, ಅದಾದಮೇಲೆ ಚೌಡಮ್ಮ, 3 ದೇವರುಗಳಿದೆ ಅಲ್ಲಿ, ಅಷ್ಟೂ ದರ್ಶನ ಮಾಡಬೇಕು. ನನ್ನ ಮಗಳನ್ನ ಕರ್ಕೊಂಡು ಪುದ್ದಮ್ಮಗೆ ಬಂದಿವೆ. ತುಂಬಾ ಅಂದರೆ ತುಂಬ ಖುಷಿ, ಯಾಕೆಂದರೆ ನಾನು ಬಂದು 9 ಮಂತ್ಸ್ ಮೇಲಾಯಿತು. ಸೊ ನಾಗಮ್ಮಂಗೆ ಪಾಪುನ ಅಡ್ಗೆ ಇಡ್ಬೋದು ಅಂತ ಹೇಳ್ತವೆ. ಪಾದದ ಹತ್ರ ಪಾಪುನ ನಮಸ್ಕಾರ ಮಾಡಿಸ್ಕೊಂಡು ಅದಾದಮೇಲೆ ನಾನು ಮಡ್ಲಕ್ಕಿ ತುಂಬ್ಕೊಳ್ಳೋಣ ಅಂತ ಬಂದೆ. ನಾನು ಇನ್ನೇನು ಬ್ಯಾಗ್ ಹತ್ರ ಮಡ್ಲಕ್ಕಿ ಎಲ್ಲ ತೆಗಿತಾ ಇದ್ದೀನಿ, ಜನಗಳಂತೂ ಸ್ಟಾರ್ಟ್ ಆಗೋಗ್ಬಿಟ್ರು. ಅದಕ್ಕೆ ತುಂಬ ಫಾಸ್ಟಾಗಿ ಪಟ ಅಂತ ಹೇಳಿ ಇದು ಮಾಡಿದೆ. ಆ್ಯಂಡ್ ಹೂವಿಗೆ 150 ರೂಪಾಯಿ ತೊಗೊಂಡಿದ್ವಿ. ಹೂವೆಲ್ಲ ಬ್ಲ್ಯಾಕ್ ಆಗಿತ್ತು. ಅಮ್ಮ ಬೈದ್ವು, ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೊಬಂದೆ, ಬ್ಲ್ಯಾಕ್ ಆಗಿದೆ, ಬೆಳಗ್ಗೆ ಹೋಗ್ಬೇಕಾದ್ರೆ ತೊಗೋಬೋದು ಅಂತ. ಬಟ್ ನಾವು ಮನೆ ಬೇಗ ಬಿಡಬೇಕು ಅಂದ್ಕೊಂಡಿದ್ರಿಂದ ಸಿಗುತ್ತೋ ಸಿಗಲ್ವೋ. ಆ್ಯಂಡ್ ಪುದ್ದಮ್ಮ ದೇವಸ್ಥಾನದ ಹತ್ರ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಇಲ್ಲಿ 150 ಇದೆ ಅಂದರೆ ಅಲ್ಲಿ 200 ರೂಪಾಯಿ ಮಾಡ್ಬೋದು. ಹಾಗಾಗಿ ಬೇಡ ಅಂತ ಇಲ್ಲೇ ತೊಗೊಂಡೋಗೋಣ ಅಂದ್ಕೊಂಡ್ವಿ. ಯಾಕೆಂದರೆ ಮಿಡಲ್ ಕ್ಲಾಸ್ ಜೀವನ ಅಂದರೆ ಹೀಗೆ ಅಲ್ವಾ, 50-100 ರೂಪಾಯಿಗೆ ಸಿಕ್ಕಾಬಟ್ಟೆ ಲೆಕ್ಕ ಇಡ್ತೀವಿ. ಲೆಕ್ಕ ಇಟ್ರೇ ಜೀವನ ಪಕ್ಕ ಅಂತ ಹೇಳ್ತೇವಲ್ವ. ಹಾಗಾಗಿ ಸೊ ಫೈನಲಿ ಮಡ್ಲಕ್ಕಿನ ಈ ಥರ ರೆಡಿ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಹೇಗೆ ಮಾಡ್ಕೊಂಡಿದ್ದೆ ಹಾಗೇ ಕವಿಮಾರಮ್ಮಂಗೆ ಸೇಮ್ ಪುದ್ದಮ್ಮಂಗೂ ಮಡ್ಲಕ್ಕಿ ರೆಡಿ ಮಾಡಿಕೊಂಡೆ. ಒಳಗಡೆ ಯಾವುದೇ ವೀಡಿಯೋ ಮಾಡ್ಕೊಳ್ಳೋಂಗೆ ಇರಲಿಲ್ಲ, ಹಾಗಾಗಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೊರಗಡೆ ಬಂದು ವೀಡಿಯೋ ಎಲ್ಲ ಮಾಡಿಕೊಂಡೆ. ಪಾಪುಗೆ ಹೊಗೆ ಜಾಸ್ತಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಇಲ್ಲಿ ಮರ ಇದೆಯಲ್ಲ, ಇಲ್ಲಿ ನಾವು ಏನು ಅನ್ಕೋತೀವಿ ಅದನ್ನು ಒಂದು ತಗಡು ಬರುತ್ತೆ, ಅದಕ್ಕೆಲ್ಲ ಬರೆದು ಹೊಡಿತವೆ. ಹಂಗೆ ಬರೆದ್ರೆ ಒಳ್ಳೇದಾಗುತ್ತೆ, ಅಂದ್ಕೊಂಡಿದ್ದು ನಿಜ ಆಗುತ್ತೆ ಅಂತ. ಸೊ ನನ್ನ ವೀಡಿಯೋ ಮಾಡೋಕ್ಕೆ ಯಾವ ಇರಲಿಲ್ಲ, ನನ್ನ ವೀಡಿಯೋ ನಾನೇ ಮಾಡಿಕೊಂಡೆ. ಸೊ ದೇವಸ್ಥಾನದ ಹತ್ರ ಎಲ್ಲ ಪ್ರತಿಯೊಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಕೊಡಬೇಕಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಇಲ್ಲಿ ನೋಡ್ಬೋದು, ನೋಡಿ ಹೆಸರು ಬರೆದು ಲಾಕ್ ಮಾಡಿದ್ರೆ ಯಾವ ಬೇರೆ ಆಗಲ್ಲ ಅನ್ನೋದು ಒಂದು ಪದ್ಧತಿ ಅಂತ ಅಂದ್ಕೊಂಡಿದ್ದೀನಿ. ಮೊಸರನ್ನ ಮಾಡ್ಕೊಬಂದಿದ್ದೆ. ಸೊ ಅಲ್ಲಿ ಇದ್ದವರಿಗೆ ಸ್ವಲ್ಪ ಜನಕ್ಕೆ ಮೊಸರನ್ನ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ಲೈಟಾಗಿ ತಿನ್ನೋಣ ಅಂದ್ಕೊಂಡೆ. ಬಟ್ ನೀವು ತಂದಿರಲಿಲ್ಲ, ಹಾಗಾಗಿ ಅಲ್ಲಿರೋರಿಗೆ ಮೊಸರನ್ನ ಎಲ್ಲ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು 5-10 ನಿಮಿಷ ಕೂರಬೇಕು ಅಂತವೆ. ಕೂತ್ಕೊಂಡು ಹೋದ್ವಿ. ನಮ್ಮ ಮನೆಯವರು ಕೋಳಿ ತರಕ್ಕೆ ಅಂತ ಹೋಗಿದ್ವು. ನಾನು ಪಾಪು ಕಾರಲ್ಲೇ ಕೂತಿದ್ವಿ. ಸೊ ಟೈಮ್ ಪಾಸ್ಗೆ ಅಂತ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಫೈನಲಿ ಕೋಳಿ ಕೊಡೋಕ್ಕೆ ಬಂದವು. ಸಂಡೇ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಹಂದಿ, ಕುವಿ, ಕೋಳಿನೇ ಕಮ್ಮಿ, ಬರೀ ಹಂದಿ ಕುವಿನೇ ಜಾಸ್ತಿ ಇತ್ತು. ಸೊ ಕುವಿ ಅಂದರೆ ಕೈಗೆ ಸಿಗ್ತಾ ಇರ್ತವೆ. ಬನ್ನಿ ಬೇಕಾ ಬನ್ನಿ, ಪೂಜೆ ಸಾಮಾನು ಬೇಕಾ, ಕೋಳಿ ಬೇಕಾ, ಕುವಿ ಬೇಕಾ, ಅವಕ್ಕೆ ಕುವಿ ಬೇಕಾ ಅಂತ ನಮ್ಮ ಮನೆಯವರು ತೊಗೊಂಡು ಬಂದರು. ಇನ್ನು ನೀಟಾಗಿ ಇದನ್ನು ಕ್ಲೀನ್ ಮಾಡಿಸ್ಕೋಬೇಕು. ದೇವಿಗೆ ಏನು ಹೇಳ್ತವೆ, ಬಲಿ ಕೊಟ್ಟಾಯಿತು ದೇವಿಗೆ. ಅದಾದಮೇಲೆ ಅಜ್ಜಿ ಮೊಮ್ಮಗಳು ಇಬ್ಬರು ಆಟಾಡ್ತಾಯಿದ್ವು. ನನ್ನ ಮಗಳು ದೊಡ್ಡವ್ರು ಆಗ್ತಾ ಅವ್ರು ಕೆಳಗಿರೋದು ಅಂದರೆ ಇಷ್ಟ ಆಗಲ್ಲ, ಯಾವಾಗಲೂ ಎತ್ಕೊಂಡಿರ್ಬೇಕು ಇಲ್ಲ ನಿಂತಿರಬೇಕು. ಅಮ್ಮ ದರ್ಶನ ಎಲ್ಲ ಹೆಂಗಾಯ್ತಮ್ಮ? ಮೊಮ್ಮಗಳ ಜೊತೆ ಬಂದಿದ್ದೀವಲ್ಲ. ಚೆನ್ನಾಗಾಯಿತು, ಖುಷಿ ಆಯಿತು. ನನ್ನ ಮೊಮ್ಮಗಳು ಹೆಣ್ಣು ಪಾಪು ಆಗಿ ನಾರ್ಮಲ್ ಡೆಲಿವರಿ ಆದರೆ ಬಂದು 9 ತಿಂಗಳಿಗೆ ಇಲ್ಲ 5 ತಿಂಗಳಿಗವ ಪೂಜೆ ಮಾಡಿಸ್ಕೊಂಡು ಇವ್ಕೊಂಡು ದುಡ್ಡು ಹಾಕಿಸ್ಕೊ ಬರ್ತೀನಿ ಅಂದಿದ್ದೆ. ಪುರ್ದಮ್ಮಗೆ 101, ಚೌಡಮ್ಮಗೆ 101, ನಾಗಮ್ಮಗೆ 101. ನನ್ನ ಮಗಳು ಮಡ್ಲಕ್ಕಿ ಕೊಡ್ತೀನಿ ಅಂತ ಹರ್ಸ್ಕೊಂಡಿದ್ಲಂತೆ. ಅವಳದು ಅರ್ಕೆ ತೀರ್ತು. ಫೋಟೋ ವಿಡಿಯೋ ಮಾಡ್ಕೊಳಂಗಲ್ವಲ್ವ ಪುರ್ದಮ್ಮನ ದೇವಸ್ಥಾನದಲ್ಲಿ. ಸಮಾಧಾನ ಆಯ್ತು, ನೆಮ್ಮದಿ ಆಯ್ತು, ಚೆನ್ನಾಗಾಯ್ತು. ಇನ್ನು ಅಡುಗೆ ಮಾಡ್ಬಿಟ್ಟು ಎಡೆ ಪಡ್ಕೊಂಡು ಹೋಗೋದು ಒಂದೇ ಬಾಕಿ. ಒಟ್ಟಸ್ತಿರ್ಬೇಕು. 3 ಜನ್ರೇಷನ್ ಇದೆ. ಈ ಟೈಮಲ್ಲಿ ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೋತೀನಿ. ಅವರು ಇದ್ದಿದ್ರೆ 4 ಜನ್ರೇಷನ್ ಆಗೋಗ್ಬಿಡೋದು. ಅಲ್ಲಿಂದ ಬಂದು ನಾವು ನಾನ್ ವೆಜ್ ಮಾಡಬೇಕು ಅಂತ ಪ್ಲೇಸ್ ನೋಡ್ಕೋತೀವಿ ಅಲ್ವಾ, ಅಲ್ಲಿಗೆ ಬಂದು ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಮೊಸರನ್ನ ತಿಂತಾಯಿದ್ವಿ. ನಮ್ಮ ಮನೆಯವ್ರಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಎಲ್ಲ ಸೇರಿ ಮೊಸರನ್ನ ತಿಂದು ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಗ್ಯಾಸು ಪ್ರತಿಯೊಂದು ಏನೆಲ್ಲ ತಂದಿದ್ದೆ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಹೆಚ್ಕೊಂಡು ಅಡುಗೆ ಪ್ರಿಪ್ರೇಷನ್ಗೆ ನಾನು ರೆಡಿ ಮಾಡ್ಕೋತಾ ಇದ್ದೆ. ಅಮ್ಮನ್ನ ಪಾಪು ನೋಡ್ಕೊಳಕ್ಕೆ ಬಿಟ್ಟಿದ್ದೆ. ಅವರು ಪಾಪುನೊಬ್ಬರು ನೋಡಿಕೊಂಡ್ರೆ ನಾನು ಆರಾಮಾಗಿ ಏನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಲೈಕ್ ವಿಡಿಯೋ ಮಾಡೋದೆಲ್ಲ ಕಮ್ಮಿನೇ ಅವರು, ಬಟ್ ಆದರೂ ಓಕೆ ಅನ್ನೋ ರೇಂಜಿಗೆ ಸ್ವಲ್ಪ ವೀಡಿಯೋಸ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ತಂದು ಕೊಡೋದಾಗಿರ್ಬೋದು ಮಾಡ್ತಾಯಿದ್ರು. ಪಾಪು ಹೊಡ್ತಾಯಿದ್ರು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಈ ವೆದರ್ ತುಂಬ ಚೆನ್ನಾಗಿಲ್ಲ, ಹಾಗಾಗಿ ಬೇಡ ಪಾಪು ಹೊರಗಡೆ ಅಂತ ಹೇಳಿ ಕಾವಿಗೆ ಕಳಿಸಿದ್ವಿ. ಮನೆಯವರು ನೀರು ತೊಗೊಂಡೋದಾಗಿರ್ಬೋದು, ಚಿಕನ್ ತೊಳೆಯೋದಕ್ಕೆ ಹೆಲ್ಪ್ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ರು. ಅಡುಗೆನ ನಾನು ಬೇಗ ಮಾಡ್ಕೋಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಿದ್ದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಡುಗೆ ಎಲ್ಲನೂ ಮಾಡಿಕೊಂಡು ತನಗೆ ಎಲ್ಲ ಕೊಟ್ಟು ಹಾಸನ್ಗೆ ಹೋಗಬೇಕಿತ್ತು. ಬಿಕಾಸ್ ಕ್ಲೋಸ್ ಫ್ರೆಂಡ್ ತಂಗಿದು ಮದುವೆ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಎಷ್ಟೇ ವೆರೈಟಿ ಪದಾರ್ಥಗಳನ್ನ ಯೂಸ್ ಮಾಡಿ ಎಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಹೋದ್ರೂ ದೇವಸ್ಥಾನದಲ್ಲಿ ನಾವು ಮಾಡೋವಂಥ ರುಚಿ ಸೂಪರಾಗಿ ಬರುತ್ತೆ ಅಲ್ವಾ.
ಅದು ಏನು ಮಸಾಲ ಇರಲಿ ಇಲ್ಲದೆ ಇರಲಿ ದೇವಸ್ಥಾನದಲ್ಲಿ ಮಾಡೋ ರುಚಿ ಮಾತ್ರ ಸಖತ್ತಾಗಿ ಬರುತ್ತೆ. ನಮ್ಮಮ್ಮಂಗೂ ನನಗೂ ತುಂಬ ಇಷ್ಟ. ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ಅನ್ಕೋತಾ ಇರ್ತೀವಿ ಯಾರಾದರೂ ಎಡೆ ಕೊಡೋರು ಕರೆದು ಊಟ ಕೊಡಬಾರ್ದಾ ಅಂತ ಹೇಳಿ ಅನ್ಕೋತಿರ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಅದು ಇಲ್ಲೇ ಮಾಡಬೇಕು ಅಂತ ಇತ್ತು, ಹಂಗಾಗಿ ಇಲ್ಲೇ ಮಾಡ್ತು. ಏನು ಮಾಡಂಗಿಲ್ಲ, ಬೆಳಿಗ್ಗೆ ಬೈಲಿಗೆ ಹೋಗೋ ಸಮಯ, ಬಯಲಿಗೆ ಹೋಗೋ ಸಮಯ. ಚಾಪ್ ನಮ್ದಲ್ವಲ್ಲ, ನಿಮ್ಮ ತಲೆ ಮೇಲೆ ಮಾಡ್ಬೇಕಿತ್ತು ಕಂಡ್ರೆ ತುಪ್ಪ ಕನ್ನಂಗೆ. ಹೇಳಿ ಸವಿಸು ಮಾವು. ಸರಿ ಸುಮಾರು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಕೋವಿಡಿ ಹೇಳಿ. 8-9ನೇ ವರ್ಷದ ಹಿಂದ್ಗಡೆ 8-9 ವರ್ಷದಿಂದ ಬಂದು ಕ್ಲೀನ್ ಮಾಡಿ ಸೊ ಸ್ವಚ್ಛ ಪುರದಾಮನ ಮಾಡಿದಂಥ ನಮ್ಮ ಕಾಲೇಜಿಗೆ ಬರುತ್ತೆ. ಇದರಿಂದ ಏನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಈಗೆಲ್ಲ ಕ್ಲೀನ್ ಆಗಿದೆ ಅನ್ಸುತ್ತಾ? ಆದ್ರೂ ಒಂದೊಂದು ಕಡೆ ಗಲೀಜಿದೆ ಅಲ್ವಾ? ಗಲೀಜ್ ಇದ್ದಿದ್ದೆ ಮಾಡ್ತಿರ್ತಾರೆ. ಆದರೆ ಸೊ ನಾವು ಮಾಡಿರೋದ್ರಿಂದನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಯಾಕೆಂತಂದ್ರೆ ನಮ್ಮನ್ನು ಬಿಟ್ಟು ಮತ್ತೆ ಇನ್ಯಾವ ಕಾಲೇಜಿಗೆ ಮಾಡಿಲ್ಲ. ನಮ್ಮ ಕಾಲೇಜಿನ ಸ್ಟೂಡೆಂಟ್ಗಳೆಲ್ಲ ಸೇರಿಸಿ ಕೂಡಿ ಎಲ್ಲ ಮಾಡಿದ್ದಾರೆ. ಅವಾಗಿದ್ದಂಥ ಒಬ್ಬರು ತಹಸೀಲ್ದಾರರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ನಾಗರಾಜ್ ಇರ್ಬೋದು. ಇಷ್ಟೇ ಹೇಳ್ತಾ ನನ್ನ ಪಾಪು ಕರ್ಕೊಂಡು ಅಕ್ಕೆ ತೀರ್ಸಕ್ಕೆ ಬಂದಿದ್ದೀವಲ್ಲ, ಹೇಗನ್ಸುತ್ತೆ? ಚೆನ್ನಾಗಿದೆ ಅನಿಸುತ್ತೆ. ಆದರೆ ಸಂಬಳ ಬಂದ ದಿವಸ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದೇ ಒಂದು ಚೆನ್ನಾಗಿಲ್ಲ. ಸೆಕೆಂಡ್ ಹಾಫ್ಗೆ ಮುಗಿತಲ್ಲ, ಇನ್ನೆಂತ ಕಂಪ್ಲೀಟ್. ಚಿಕನ್ನು ಬೇಯ್ತಾ ಇದೆ. ಈ ಕಡೆ ಸಾಂಬಾರು, ಈ ಕಡೆ ರೋಸ್ಟಿಗೆ ಇಟ್ಟಿದ್ದೀನಿ. ಗ್ಯಾಸ್ ತೊಗೊಬಂದಿದ್ವಿ, ಚೆನ್ನಾಗಿ ಬೇಯ್ತಾ ಇದೆ. ದೇವಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನಾವು ಯಾವುದನ್ನು ಟೇಸ್ಟ್ ನೋಡಬಾರ್ದು, ಜಸ್ಟ್ ಬೆಂದಿದೆಯಾ ಅಂತ ಮಾತ್ರ ನೋಡ್ಬೇಕು. ಸೊ ಪುರ್ದಮ್ಮ ಗುಡಿಯಲ್ಲಿ ಅಡುಗೆ ಮಾಡೋ ಅಪ್ಸರ, ನಿನ್ನ ಕಣ್ಣುಗಳೇ ನೋಡಲಿಕ್ಕೆ ಸುಂದರ. ಓ ರಚ್ಚು, ಏನು ಮಾಡ್ತಿದ್ದೀರಾ? ಏನು ಮಾಡೋದು, ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಲೇಡೀಸ್ ಅಲ್ವಾ, ಜೆಂಟ್ಸ್ ಆದರೆ ನಿಮ್ಮ ಥರ ಆರಾಮಾಗಿ ಕುತ್ಕೋಬೋದು. ಲೇಡೀಸ್ ಆದರೆ ಎಲ್ಲ ಮಾಡಬೇಕಲ್ಲ. ಎಸ್, ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫೋರ್ಕ್ ಮತ್ತು ಕುರಿ, ಮೇಕೆ, ಈ ಬೀಗ್ರೂಟಗಳೆಲ್ಲ ನಡೆಯುತ್ತಲ್ವ. ಸೊ ಹಾಗಾಗಿ ನಮ್ಮದು ಬಂದು ಗ್ರೇವಿ, ಸಾಂಬಾರ್, ರೈಸ್ ಎಲ್ಲ ಆಗಿದೆ. ಆ್ಯಂಡ್ ಮುದ್ದೆಗೆ ಇಟ್ಟಿದ್ದೀನಿ. ಇಷ್ಟು ಮಾಡಿಕೊಂಡು ದೇವ್ರಿಗೆ ಎಡೆ ಕೊಟ್ಟು ಮನೆಗೆ ಹೋಗ್ಬೇಕು. ಆರಾಮಾಗಿ ನೋಡಿ, ಗಂಡು ಮಕ್ಕಳು ಲೈಫ್ ಸೂಪರ್ ಅಲ್ಲ. ಪಾಪ ಅವರು ಕಷ್ಟಪಡ್ತಾರೆ, ಹೊರಗಡೆ ಕೆಲಸ ಮಾಡ್ತಾರೆ. ವಾರದಲ್ಲಿ ಒಂದಿನ ರಜಾ ಸಿಗುತ್ತೆ, ಒಂದಿನ 2 ದಿನ, ಅವಾಗ ನಾನು ಹೊರಗಡೆ ಕರ್ಕೊಬರ್ತೀನಿ. ಸೊ ಅವ್ರಿಗೆ ಫ್ರೀ ಟೈಮ್ ಅನ್ನೋದೇ ಇಲ್ಲ. ನಾನು ಇದೇನಪ್ಪ ಅಂತ ಇದ್ದೀನಿ. ಇಡಮ್ಮ ಹೋಗ್ಯಾ? ಹಿಂಗೆ ಉಕ್ಕು ಬರ್ತದೆ ನೋಡಲಿ, ಒಳಗೆ ಹೋಯ್ತು ಇವಾಗ. ನೀವು ಮೊಬೈಲ್ ನೋಡ್ತಾ ಇದ್ವಿ, ಹಾಗೆಯೇ ಬಿಗ್ ಬಾಸ್ ಸೀಸನ್ 12 ಎಲ್ಲವೂ ನೋಡ್ತಾ ಇದ್ವಿ, ಗೊತ್ತಾಗುತ್ತೆ ಅಲ್ವಾ. ಸೊ ಗಿಲ್ಲಿ ನಟ ಹೋಗ್ತವೆ, ಏನೋ ಕಾಮಿಡಿ ಮಾಡಬೇಕು, ಏನೋ ಸಾಂಗ್ ಹೇಳಬೇಕು ಅಂತ ಹೇಳಿಬಿಟ್ಟು ಸಖತ್ತಾಗಿ ಸಾಂಗ್ ಎಲ್ಲ ಹೇಳ್ತಾ ಇದ್ವಿ ನನ್ನ ವೇಗಿಸ್ಕೊಂಡು. ಸೊ ಫೈನಲಿ ಅಡುಗೆ ಎಲ್ಲ ಆಯಿತು. ತನಗೆ ಕೊಡಬೇಕಲ್ವಾ, ಹಾಗಾಗಿ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೇಳಿ 2 ದೇವಿಗೆ ನಾವು ತನಗೆ ಕೊಡಬೇಕಾಗುತ್ತೆ ಪುರದಮ್ಮ ದೇವಿ ಟೆಂಪಲಲ್ಲಿ. ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿಗೇ ಎಡೆ ಕೊಡ್ತಾ ಇದ್ವಿ. ಬಟ್ ಸ್ವಲ್ಪ ಅಪ್ಡೇಟ್ ಆದಂಗೆ ಸುಮಾರು ಒಂದು 5-6 ವರ್ಷದಿಂದ ಒಳಗಡೆ ಎಂಟ್ರಿ ಇಲ್ಲ, ಗೇಟಿಂದ ಆಚೆನೇ ಒಂದು ಎಡೆ ಕೊಡೋಕ್ಕೆ ಅಂತಲೇ ಹೇಳಿ ಒಂದು ಪ್ಲೇಸ್ ಮಾಡಿದ್ದಾವೆ, ಅಲ್ಲಿ ತನಗೆ ಕೊಡಬೇಕಾಗುತ್ತೆ ನಾವು. ಸೊ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಅನ್ನ, ಸಾಂಬಾರು, ಮುದ್ದೆ, ಸೌತೆಕಾಯಿ, ಉಪ್ಪು, ನಿಂಬೆಹಣ್ಣು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ತನಗೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಎಲ್ಲ ಅಡುಗೆ ಮಾಡಿದ್ವಿ, ಅದು ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇತ್ತು. ನಾವು ಕ್ಯೂ ನೋಡ್ಬೋದು ಯಾವ ಲೆವೆಲ್ಗಿದೆ ಅಂತ ಹೇಳಿದ್ವಿ. ಒಳ್ಳೆ ಟ್ರೈನ್ ಥರ ಇತ್ತು ಕ್ಯೂ. ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಬೇಗ ದರ್ಶನ ಆಯಿತು. ಜನ ಏನು ರಶ್ ಇರಲಿಲ್ಲ. ಬಟ್ ನಾವು ಆದಮೇಲೆ ತನಗೆ ಕೊಡೋಷ್ಟರೊಳಗೆ ಸಿಕ್ಕಾಪಟ್ಟೆ ಜನ ಈ ಹಾಸನಾಂಬ ಟೆಂಪಲಲ್ಲಿ ಕ್ಯೂ ನಿಲ್ತವಲ್ಲ, ಆ ಕ್ಯೂ ನಿಂತಿದ್ವು. ಸೊ ಫೈನಲಿ ನಾವು ತನಗೆ ಎಲ್ಲ ಕೊಡಲಿಕ್ಕೆ ಬಂದಿದ್ವಿ. ತುಂಬ ಜನ, ಕೋಳಿ ಕಮ್ಮಿ ಇತ್ತು, ಅದನ್ನು ತನಗೆ ಎಲ್ಲ ಕೊಟ್ಟು ಮತ್ತೆ ಹೋಗಿ ಫ್ಯಾಮಿಲಿ ಎಲ್ಲ ನೀಟಾಗಿ ಊಟ ಮಾಡಿದ್ವಿ. ನಾವೇನು ತನಗೆ ಕೊಡ್ತೀವಿ ಅವಾಗ ಒಬ್ಬರಿಗೆ ಇಬ್ಬರಿಗೆ ಊಟ ಕೊಡಬೇಕಂತೆ, ಅದು ಇನ್ನೂ ಒಳ್ಳೇದಂತೆ. ಹಾಗಾಗಿ ಅಲ್ಲೊಬ್ಬರು ತಾತ ನಿಂತಿದ್ವಿ, ಅವ್ರಿಗೆ ಕೊಟ್ವಿ. ಆಮೇಲೆ ನಾವು ಅಡುಗೆ ಮಾಡೋ ಒಂದು ತಾತ ಬಂದಿದ್ವಿ, ಅವ್ರಿಗೂ ಕೊಟ್ವಿ. ಅದಾದ
ಅದಾದಮೇಲೆ ಊರಿಂದ ಅಪ್ಪಾಜಿ ಅಮ್ಮ ಬಂದಿದ್ವು. ಸೊ ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ, ಫ್ಯಾಮಿಲಿ ಮಾತ್ರ ಅಂದರೆ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಫಿಕ್ಸ್ ಆಗಿದ್ದರಿಂದ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಎಷ್ಟು ನೋಡ್ಬೋದು ಜನ, ತತ್ವ ಒಂದು ಮುಕ್ಕಾಲು ಭಾಗದವರೆಗೂ ಸಿಕ್ಕಾಬಟ್ಟೆ ಜನ ನಿಂತಿದ್ವು. ನೀವು ಲೈನ್ ನೋಡ್ಬೋದು ಝೂಮ್ ಹಾಕಿದ್ವಿ. ಸೊ ಫ್ಯಾಮಿಲಿ ಎಲ್ಲ ನೀಟಾಗಿ ಜೊತೆಯಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಒಂಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತವೆ ಫ್ಯಾಮಿಲಿ ಜೊತೆ ಎಲ್ಲ ಊಟ ಮಾಡೋದು. ಅಪ್ಪಾಜಿ ಅಮ್ಮ ನಾನು ಎಲ್ಲ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಅಮ್ಮಂಗೆ ಕಾವಲ್ಲೇ ಕೊಟ್ಟಿದ್ದೆ ಊಟ. ಅದಾದಮೇಲೆ ಅಪ್ಪಾಜಿ ಅಮ್ಮ ಇಬ್ಬರೂ ಕಿತ್ತಾಡ್ತಾಯಿದ್ರು ಪಾಪು ವಿಷಯಕ್ಕೆ. ಅಮ್ಮ ನಾನು ಎತ್ಕೊತೀನಿ ಕೊಡಿ ಪಾಪುನ ಅಂತ, ಅಪ್ಪಾಜಿ ಸುಮ್ಮನಿವಮ್ಮ ನಾನು ಎತ್ಕೊತೀನಿ ಅಂತ. ಸೊ ನನ್ನ ಮಗಳಿಗೆ ಅಜ್ಜಿ ತಾತನ ಪ್ರೀತಿ ಸಿಕ್ಕಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಅಪ್ಪಾಜಿ ತುಂಬ ಚೆನ್ನಾಗಿ ಆಟ ಆಡಿಸ್ತವೆ ಪಾಪುನ. ಅವು ತುಂಬ ಅಂದರೆ ಯಾವ ನಿಂತಿರ್ತವೆ ಅವ್ರ ಹತ್ರ ಎಲ್ಲ ಪಾಪು ಚೆನ್ನಾಗಿ ಹೋಗ್ತವೆ, ಕೂತಿದ್ವಿ ಬರೋದಿಲ್ಲ. ಸೊ ಊಟ ಎಲ್ಲ ಮುಗಿಸಿದ್ಮೇಲೆ ಒಂದು ಸೂಪರಾಗಿರೋ ಬೀಡ ತಿಂದ್ವಿ. ಈ ಅಂಕಲ್ ತುಂಬ ವರ್ಷದಿಂದ ಇಲ್ಲಿ ಬೀಡ ಮಾಡ್ತಿದ್ದಾವೆ. ನಾವು ಪುರ್ದಮ್ಮಗೆ ಬಂದರೆ ಬೀಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಓಡಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ, ಅಷ್ಟು ರಶ್ಶು. ಯಾಕೆಂದರೆ ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಇವತ್ತು ಲಕ್ ಅಂತ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದ್ವಿ, ಹಾಗಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಡುಗೆ ಎಲ್ಲ ಮಾಡಿ ತಣ್ಣಗೆ ಎಲ್ಲ ಕೊಟ್ಟು ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸನ ಕಡೆ ಹೋಗ್ತಾ ಇದ್ದೀವಿ. ಭಾನುವಾರ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೀಗ್ರೂಟಗಳು ಮತ್ತು ಬೇರೆ ಆರ್ಕೆಗಳಿರುತ್ತಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಅಂದರೆ ರಶ್ ಇದೆ. ಫುಲ್ ಸುಸ್ತಾಗೋಯ್ತು. ಸೊ ಟೈಮಿಗೆ ಬಂದು ಒಂದು 2 o'clock ಆಗಿದೆ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಪಾಪ ನಮ್ಮಮ್ಮನೂ ಬೆಳಗ್ಗೆ ಬೇಗ ಎದ್ದಿದ್ವು, ಹಾಗಾಗಿ ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಾಯಿದ್ವು. ಮೊಮ್ಮಗಳು ಅಜ್ಜಿ ಮೊಮ್ಮಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ನಿದ್ದೆ ಮಾಡಿ ಗೊರಕೆ ರೇಂಜಿಗೆ ನಿದ್ದೆ ಮಾಡ್ತಾಯಿದ್ವು. ನಾನು ಹಂಗೆ ವೇಗಿಸ್ಕೊಂಡು ನಗಾಡ್ತಿದ್ದೆ. ನಮ್ಮಮ್ಮ ಕಡ್ಬಿಟ್ಬಿಟ್ರು, ಪಾಪ ಡಿಸ್ಟರ್ಬ್ ಮಾಡಿದೆ. ಸಾರಿ ಮಾ. ಅದೆಲ್ಲ ಆದಮೇಲೆ ಮನೆಗೆಲ್ಲ ತಂದು ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ವಿ. ಮನೆಗೆ ಬಂದು ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ 4:15 ಎದ್ದಿದ್ರಿಂದ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇದೆ. ಸೊ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ ಒಂದು 5-5:30ವರೆಗೂ ನಿದ್ದೆ ಮಾಡಿ ಆಮೇಲೆ ಎದ್ದು ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.